ಹಾಯ್ ಫ್ರೆಂಡ್ಸ್, ನೋಡಿದ್ರಲ್ಲ ಇದೇ ಸಿಸ್ಟಮು. ಪರ್ಮನೆಂಟ್ ಎಂಜಿನ್ ಅದು. ಆಮೇಲೆ SP ಪಂಪ್ ಹಾಕಿದ್ದೀವಿ. ಇಲ್ಲಿಂದ ಆ ಕಡೆ ದಾಳಿಂಬೆ ತೋಟಕ್ಕೆ ಪೈಪ್ಲೈನ್ ಮಾಡಿದ್ದೀನಿ. ಅದು ಅರ್ಧ ಇಂಚಿಂದು ಲ್ಯಾಟ್ರಲ್, ಅಂದರೆ ಇದ್ರದ್ದು ಜೈನ್ ಬರುತ್ತಲ್ಲ, ಅದರಲ್ಲಿ ಬ್ಲೂ ಕಲರ್ ಪೈಪ್ ತೋರಿಸಿದ್ನಲ್ಲ ಅದು. ಇದೇ ಸೆಟಪ್ಪು. ಇದು ಪಾಂಡು, ಅದಕ್ಕೆ ಮಿಕ್ಸರ್ ಮಾಡ್ಕೊಂಡಿದ್ವಿ. ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಇಂಜಿನ್ ಚಾಲು ಮಾಡಿದರೆ ನಮ್ಮದು ಆ ಕಡೆ ತೋಟಕ್ಕೆ ಸ್ಪ್ರೇ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಸೊ ಇವಾಗ ನೀವು ನೋಡ್ತಾ ಇರೋದು ನಮ್ಮದು ಮಾವಿನ ತೋಟ. ಇಲ್ಲೇ ಇರೋದು ಇದೆಲ್ಲ ಸೆಟಪ್ಪು. ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ರೆ ನಮಗೆ ಆ ಕಡೆಗೆ ದಾಳಿಂಬೆ ತೋಟಕ್ಕೆ ಸ್ಪ್ರೇ ಮಾಡೋದು. ಎಲ್ಲ ಫ್ಲವರಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ ಚೆನ್ನಾಗಿ. ಮಧ್ಯದಲ್ಲಿ ಸ್ವಲ್ಪ ಗೋವಾ ಇದೆ. ಈ ಪ್ಲಾಟ್ ಬಂದ್ಬಿಟ್ಟು ಆ್ಯಕ್ಚುಲಿ ಟೋಟಲ್ 4 acres ಇರೋದು. ಇದ್ರ ಪಕ್ಕನೇ ನಂದು ಹಳೆ ತೋಟ, ದಾಳಿಂಬೆ ತೆಗೆದೆ ನಾನು ಇವಾಗ ಇನ್ನೊಂದು ಶರತ್ ಕಿಂಗ್ದು ಏನಿದೆಯಲ್ಲ, ಅದು 6 acres ಇರೋದು. ಅದು ಪಕ್ಕದ್ದು 6 acres. 12 + 4 ಟೋಟಲ್ 16 ಇರೋದು. ಓಕೆ, ಏನಾದರೂ ನಿಮ್ಮ ಹತ್ರ ಕ್ವಶನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಆದಷ್ಟು ನಿಮಗೆ ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಅದು ರಿಲೇಟೆಡ್ ಟು ಸ್ಪ್ರೇಯರ್ ವಿಡಿಯೋ ಹಾಕ್ತೀನಿ ಅಂತ ಹೇಳಿದ್ನಲ್ಲ. ಸೊ ಇದೇ ಸೆಟಪ್, ಮತ್ತೇನಿಲ್ಲ. ಥ್ಯಾಂಕ್ ಯು ಸೋ ಮಚ್. ಈ ಶೇಡ್ ಆಗಲಿ ಅಂತ ಸ್ವಲ್ಪ ಮೇಲೆ ಶೀಟ್ ಹಾಕಿದ್ದೀವಿ, ಬಟ್ ಆದರೂ ಬಿಸಿಲು ಬರುತ್ತೆ. ಅದಕ್ಕೆ ಆ ಬ್ಲ್ಯಾಕ್ ಕಲರ್ ತಾಡ್ಪಲ್ ಇದೆಯಲ್ಲ, ಅದಕ್ಕೆ ಕವರ್ ಮಾಡಿರ್ತೀವಿ ಅಷ್ಟೇ. ಇದು ಸ್ವಲ್ಪ ಇಲ್ಲಿ ನಮ್ಮ ಮನೆಗೋಸ್ಕರ ಡ್ರ್ಯಾಗನ್ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಬನಾನಾ ಇದೆ, ಡ್ರಮ್ ಸ್ಟಿಕ್ಕು, ಇದು ವಾಟರ್ ಆ್ಯಪಲ್ ಅಂತ ಸಿಕ್ಕಾಪಟ್ಟೆ ಹಣ್ಣು ಬಿಡುತ್ತೆ ಇದು. ಇದರಲ್ಲಿ ನೀವು ನೋಡಿದರೆ ಗೊತ್ತಾಗುತ್ತೆ ಒಳಗಡೆ ಎಷ್ಟು ಫ್ಲವರ್ ಇವಾಗ ಸೆಟ್ ಆಗಿದೆ ಅಂದರೆ. ನಾವು ಇದು ಒಂದೇ ಗಿಡದ್ದು ಹಣ್ಣನ್ನು ತಿನ್ನೋಕ್ಕಾಗಲ್ಲ, ಅಷ್ಟು ಬಿಡುತ್ತೆ ಇದು. ನೋಡಿ, ಎಲ್ಲ ಕಡೆನೂ ವಾಟರ್ ಆ್ಯಪಲ್ಲಿ